ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಒಂದು 2 ಗಂಟೆ ಹಂಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ರಥಸಪ್ತಮಿ ಆಗೋದ್ರಿಂದ ನಮ್ಮ ಮಮ್ಮಿ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿದ್ರು. ನಾನು ಬೇಗ ಎದ್ದೊಳಕ್ಕೆ ಆಗಿಲ್ಲ ಗೈಸ್. ಹಾಲಿಡೇ ಇದ್ದರೆ ಅದೇನೋ ಬೇಗ ಎದ್ದೊಳಕ್ಕೆ ಆಗೋದಿಲ್ಲ ನನಗೆ, ಎಷ್ಟು ಮೈಂಡ್ ಫಿಕ್ಸ್ ಮಾಡ್ಕೊಂಡ್ರು ಆಗೋದಿಲ್ಲ. ಸೊ ಮಕ್ಕ ಕೈ ಸುಟ್ಕೊಬಿಟ್ಟು ಅದಕ್ಕೆ ಬರ್ನಲ್ ತೊಗೊಬರ ಹೋಗ್ತಾ ಇದ್ದೀನಿ. ಪಾಪ ಕೈ ಸುಟ್ಕೊಂಡಾರಲ್ಲ ಆಡ್ತಾವಳೆ ಆಯಿತು. ಇದು ಯಾವುದೋ ಬೇರೆ ಥರ ಬರ್ನಲ್ ಆಗಿದೆ. ಫುಲ್ ಅರಳ್ತಾವಳೆ, ಫಸ್ಟ್ ತೊಗೊಂಡೋಗ್ಬೇಕು. ಒಂದು ಆಕ್ಷನ್ ಬಟನ್ ವರ್ಕ್ ಆಗ್ತಿರ್ಲಿಲ್ಲ ಗೈಸ್. ಸಡನ್ ಆಗಿ ಒಂದು ಸೆಕೆಂಡ್ಗೆ ಏನಪ್ಪ ಆಗೋಯ್ತು ಫೋನ್ಗೆ, ಏನು ಇಷ್ಟು ಬೇಗ ಹಾಳಾಗೋಯ್ತಾ ಅಂತ ಶಾಕ್ ಆಗಿಬಿಟ್ಟೆ. ಒಂದು 5-6 ಸತಿ ಅಮುಕ್ತಾ ಇದೀನಿ, ಆಕ್ಷನ್ ಬಟನ್ ವರ್ಕೇ ಆಗ್ತಾ ಇಲ್ಲ. ಆಮೇಲೆ ಮತ್ತೆ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿ ಸರಿ ಹೋಯ್ತು. ಸಪ್ತಮಿಗೆ ರಂಗೋಲಿ ರಥ ಬಿಡಿಸಿ ಗೋಧಿ ಮೇಲೆ ದೀಪ ಅಂಟಿಸಿ ಪೂಜೆ. ತಗೊಳ್ಳಿ ಮೇಡಮ್. ತೋರ್ಸ ಹೆಂಗ್ ಕೂತ್ಕೊಂಡಿರೋದು, ತೋರ್ಸೆ ಈ ಕಡೆ ತೋರ್ಸು. ಅಡ್ಡ 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 ಅಬ್ಬ ಅಬ್ಬ ಅಬ್ಬ. ಈ ಕಡೆ ರೈಟ್ ಹ್ಯಾಂಡಲ್ಲಿ ಆಗಿದ್ರೆ ಊಟ ತಿನ್ನೋಕ್ಕಾಗ್ತಾ ಇರಲಿಲ್ಲ. ಬಟ್ಟೆ ಕೊಡು. ಏನು ಬಟ್ಟೆ? ಅಯ್ಯೋ ಇದು ಮಾಡಕ್ಕ ನಾನು ಆಕ್ಷನ್ ಬಟನೇ ವರ್ಕ್ ಆಗ್ತಿರ್ಲಿಲ್ಲ ಫೋನ್ದು. ಆಕ್ಷನ್ ಬಟನ್ ಇದು ಗೊತ್ತಿಲ್ಲ, ಎಷ್ಟು ಸತಿ ಅಮ್ತಿದ್ದೀನಿ ವರ್ಕ್ ಆಗ್ತಿಲ್ಲ. ಫೋನ್ ಇಷ್ಟು ಬೇಗ ಹಾಳಾಗೋಯ್ತಾ ಅನ್ಕೊಬಿಟ್ಟೆ 1 ವರ್ಷಕ್ಕೇನೆ. ಹಾಕ್ಬಿಟ್ಟೆ ಈ ಪಾಪ ಮೆಡಿಕಲ್ ಶಾಪನು ಎಲ್ಲಿ ಇದೇನಾಗಿದೆ ಮೇಲೇನಾಗಿದೆಯಾ ಅಂತ ಕೇಳ್ತಾ ಇದ್ದ. ಇನ್ನೋಸೆಂಟ್ ಸ್ಮೈಲ್ ನೋಡು ಮಗುದು. ಪಾಪ ರಮ್ಮನ್ಗೆ ಏನಾಗಿದೆ ಅಂತಾನೂ ಗೊತ್ತಿಲ್ಲ. ಇಷ್ಟು ಸುಟ್ಕೊಂಡಿದ್ಯಾ ಅಪ್ಪ ಸ್ವಾಮಿ. ಪಪ್ಪಾಗೆ ಹೇಳ್ತಿದ್ದು, ಪಪ್ಪ ಏನಂತದ್ದು ಗೊತ್ತಾ, ಒಳ್ಳೆ ಕೆಲಸ ಹಂಗೆ ಆಗಬೇಕು, ಮೈ ಮೇಲೆ ಪ್ರಜ್ಞೆ ಇರಬೇಕು ಅಂತದ್ದು. ಕೂಡ ಇಲ್ಲಿ ಏನಕ್ಕೆ ಮಾಡೋರು ನೋಡೋಣ. ₹90. ರಥ ಸಪ್ತಮಿ ದಿನಾನೇ ಆಗೈತೆ ಚಂದನ. ಚಂದು ಏನು ಮಾಡೋಣ, ದೇವರು ಸೂರ್ಯ ಬೆಂಕಿ ಇವತ್ತೇ ಸುಟ್ಕೋಬೇಕಾಗಿತ್ತ ನೀನು. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡ, ಫೋನ್ ಯಾರು ನೋಡು. ಹೂನೇ ನನಗೂ ಸುಟ್ಟಾಗ ಹಂಗೆ ಮಾಡಿದ್ದೆ. ಅದ್ರ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಬಿಡ್ತೀರಾ ಅಷ್ಟು ಇನ್ನ ಉರಿ ಸುಟ್ಟೋಗಿತ್ತಾ. ಅಷ್ಟೊಂದು ಸುಟ್ಟೋಗಿರ್ಲಿಲ್ಲ, ಒಂದು ಇಷ್ಟ ಇಲ್ಲ. ಇದು ಈ ಬೆರಳು ನೋಡು, ಇಷ್ಟು ಈ ಪಾರ್ಟ್ ಅಷ್ಟು ಸುಟ್ಟೋಗಿತ್ತು. ಈ ಫುಲ್ ಬೆರಳು, ಇಲ್ಲಿ ಬೆರಳು, 2 ಬೆರಳು ಹಿಂಗ್ ತಟ್ಟೆ ಇರ್ತೈತಲ್ಲ, ಇವಾಗ ಈ ತಟ್ಟೆ ಅನ್ಕೋ. ಅಶ್ಮಾತ್ ತಲೆ ಅಲ್ವಾ ಗ್ಯಾಸ್ ಪಾಕ ಹಾಕಿದ್ರೆ ಅದು ಕಾದಿರುತ್ತೆ ಅಂತ. ನಾನು ಯಾವ್ದೋ ಗ್ಯಾನ್ದಲ್ಲಿ ದೋಸೆ ಸುಟ್ಟಿ ತಟ್ಟೆಗೆ ಹಾಕಿದ್ದೆ. ಇವಳಿಗೆ ದೊಡ್ಡ ಟೆನ್ಷನ್, ರಾಮೇಶ್ವರಂ ಕೆಫೆ ಓಪನ್, ಇನ್ನೊಂದು ಬ್ರಾಂಚ್ ಓಪನ್ ಮಾಡೋದು. ತಟ್ಟೆ ನೀಂಗೆ ಎತ್ಕೊಂಡ್ಬಿಟ್ಟೆ. ಇನ್ ತಟ್ಟೆ ಬಿಟ್ರೆ ಬಿಡೋ, ಇದು ದೋಸೆ ಎಲ್ಲ ಬಿದ್ದೋಗುತ್ತೆ ಅಂದ್ಬಿಟ್ಟು ಅದ್ ಹಿಡ್ಕಕ್ ಹುಡ್ಗಾಗ ಅಷ್ಟೇ ಎಲ್ಲ ಚೆನ್ನಾಗಿ ಸುಟ್ಟೋಯ್ತು. ತಟ್ಟೆ ಬಿಡ್ತಾ ಇಲ್ಲ, ಸ್ಕಿನ್ ಹಂಗೆ ಹಿಡ್ಕೊಂಡ್ಬಿಟ್ಟಿದೆ. ಫೋನ್ ನೋಡು. ನಮ್ಮ ಚೀಕು 4 months ಗೈಸ್. ಪಾಪ ಅವರಮ್ಮ ಕೈ ಸುಟ್ಕೊಟ್ರೆ ಫೋಟೋ ಶೂಟ್ ಮಾಡ್ಬೋದಾಗಿತ್ತು. 4 months ಕಂಪ್ಲೀಟ್. ಅದೇ 4 months ಕಂಪ್ಲೀಟು. ಅದೇ 4 months ಕಂಪ್ಲೀಟ್ 4 months ಇವಾಗ ತಾನೆ ಅವನಿಗೆ. 4 ತುಂಬ 5 ಎಷ್ಟು ಬೇಗ ದೊಡ್ಡವನು ಅದಕ್ಕಂದ. ಡಾರ್ಕ್ ಸತೀಶ್ ಶರ್ಟ್, ಬೀಚ್ ವೈಪ್ಸ್ ಮಗನೆ, ಬೀಚ್ ವೈಪ್ಸ್. ನಗ್ಯೋದೇ ಇಲ್ಲ ಗೈಸ್ ಇವನು. ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಹೀರೋ. ಏನು ಫೋಟೋ ತೆಗಿಯಲ್ಲ. ನಾಳೆ ಏನು ಪಾಪ ಮಗುಗೆ ಏನು ಫೋಟೋ ಶೂಟ್ ಇಲ್ಲ. ಪ್ರತಿ ಸಲ ಒಂದು ಏನು ಆಮೇಲೆ ಏನಾಯ್ತು ಸರ್? ಬ್ಯಾಂಡೆಡ್ ಏನು ಹಾಕೋದು ಕರೆಕ್ಟಾಗಿ ಹಾಕಿದ್ವಿ. ಸಿನಿಮಾ ಹಿಂಗೆ ತಾನೇ ಆಗ್ತದಿದ್ದು. ಹಿಂಗೆ ಅನ್ನಕ್ಕೆ ಆಗ್ತದ? ಹಿಂಗೆ ಬಡ್ಸಕ್ಕಾಗುತ್ತಾ?
ಪಪ್ಪ ಶಾಕ್ ಆಗ್ಬಿಡ್ಬೇಕು ಮಿಕ್ಸಿಗೆ ಏನಾದ್ರು ಕೈ ಹಾಕ್ಬಿಟ್ರೆ ಕಂದ ಕಂದ ಕೈ ನೋಡ್ಕಂತಾರಂತೂ ಹೆಂಗಾಗೈತೆ ಸುಟ್ಕೊಂಡ್ಬಿಟ್ಟಿದೀವಿ ಜಾಸ್ತಿ ಉರಿದಿರ್ತಾರೆ ಚುಟು 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 ಅಂತ. ಸೊ ಗೈಸ್ ನಮ್ಮ ಮಮ್ಮಿ ಏನೋ ಫ್ರೈ ಮಾಡೋಕೆ ಇಕ್ಕಿದ್ರು, ಅದೆಲ್ಲ ಆದಮೇಲೆ ಸ್ಕ್ರೀನ್ ತೊಗೊಳ್ಬೇಕು ಅಂದ್ಬಿಟ್ಟು ಬಟ್ಟೆ ಸೆಲೆಕ್ಟ್ ಮಾಡೋಕೆ ಹೋಗಿದ್ದೆ. ರೂಮ್ಸ್ಗೆಲ್ಲ ರೆಡಿಮೇಡ್ ಸ್ಕ್ರೀನ್ ಇಸ್ಕೊಬಂದೆ. ಆ್ಯಂಡ್ ಹಾಲಿಗೆ ಸ್ವಲ್ಪ ರೆಡಿಮೇಡ್ ಬೇಡ ಸ್ಟಿಚ್ ಮಾಡ್ಸೋಣ ಅಂದ್ಬಿಟ್ಟು ನಾನು ಕ್ಲಾತ್ ಸೆಲೆಕ್ಟ್ ಮಾಡಿದೆ. ಬಟ್ ನಂಗೆ ಅಲ್ಲಿ ಕನ್ಫ್ಯೂಸ್ ಆಯಿತು, ತುಂಬ ಡಿಸೈನ್ಸ್ ನೋಡಿದ್ದೀನಿ, ತುಂಬಾ ಕನ್ಫ್ಯೂಸ್ ಆಗೋಯ್ತು ನನಗೆ. ಸೊ ಈ ಕಲರ್ ಬ್ರೌನ್ ಬೇಜ್ ಕಲರ್ ಸೆಲೆಕ್ಟ್ ಮಾಡಿದೆ, ಯಾಕಂದರೆ ಏನೇ ಹಾಕಿದ್ರು ಸೂಟ್ ಆಗಲಿ, ಯಾವ ಥರ ಸೋಫಾ ಹಾಕಿದ್ರೆ ಅಥವಾ ಯಾವ ಥರ ಪೇಂಟ್ ಹೊಸರು ಸೂಟ್ ಆಗಲಿ ಅಂದ್ಬಿಟ್ಟು ಈ ಕಲರ್ ಸೆಲೆಕ್ಟ್ ಮಾಡಿದೆ. ಬಟ್ ಲಾಸ್ಟಿಗೆ ಅದೇನೋ ಇಷ್ಟ ಆಗಿಲ್ಲ ನನಗೆ. ಆಮೇಲೆ ಮತ್ತೆ ಸರಿ ಹೆಂಗಿದ್ರು ಮೆಷರ್ಮೆಂಟ್ ತೊಗೊಳಕ್ಕೆ ಬರಲೇಬೇಕಾಗಿತ್ತು. ಸೊ ಆ ರಾಡೆಲ್ಲ ಚೇಂಜ್ ಮಾಡಿಸ್ಬೇಕು ಅಂದ್ಬಿಟ್ಟು ಮೆಷರ್ಮೆಂಟ್ ತೊಗೊಳಕ್ಕೆ ಬರಬೇಕಾಗಿತ್ತು ಅನ್ನುವಾಗ ಫೈಲ್ಸನ್ನ ಎತ್ಕೊಬನ್ನಿ ಅದೆಲ್ಲ ಸೆಲೆಕ್ಟ್ ಮಾಡೋಣ ಅಂತ ಸುಮ್ಮನಾದೆ. ತುಂಬಾ ವೈಡ್ ವೆರೈಟೀಸ್ ಗೈಸ್, ಎಷ್ಟು ಕನ್ಫ್ಯೂಸ್ ಆಗೋದು ಅಂದರೆ ಇಷ್ಟು ಫೈಲ್ಸಲ್ಲಿ ನಾನು ಸೆಲೆಕ್ಟ್ ಮಾಡಿ ಸ್ವಲ್ಪ ತೋರಿಸೋ ಸ್ವಲ್ಪದಲ್ಲೂ ನಂಗೆ ಎಷ್ಟು ಕನ್ಫ್ಯೂಷನ್ ಆಗ್ತಿತ್ತು. ಆ್ಯಂಡ್ ಹಾಗೆ ಆವತ್ತಿನ ದಿನ 26th ಆಗಿತ್ತು ಆ್ಯಂಡ್ ನಮ್ಮ ಬಾಬಾ ಬರ್ಡೇ ಕೂಡ ಆಗಿತ್ತು. ಸೊ ಹಾಗೆ ಸ್ವಲ್ಪ ನಾನ್ ವೆಜ್ ತೊಗೊಬಂದ್ವಿ. ಈ ಥರ ಕೋಳಿಗಳನ್ನ ಕೇಜಲ್ಲಿ ನೋಡಿದಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಬಟ್ ಹಾಗೆ ನಾನ್ ವೆಜ್ ಡೇ ನಂಗೆ ಉಟ್ಬಿಟ್ಟಿದ್ದೀವಿ, ಅದು ಅಭ್ಯಾಸ ಆಗಿಬಿಟ್ಟಿದೆ, ಅದು ಬಿಡೋಕ್ಕಾಗಲ್ಲ ಇವಾಗ. ನಾನು ಒಂದು ಕೇಕ್ ತೊಗೊಂಡು ಸಿಂಪಲಾಗಿ ಒಂದು ಕೇಕು ಒಂದು ಬುಕ್ಕೆ ತೊಗೊಂಡು ಬಂದು ಸೆಲೆಬ್ರೇಟ್ ಮಾಡಿದ್ವಿ ಮನೇಲಿ ಅಷ್ಟೇ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಿದ್ದೆ. ನಮ್ಮ ಚಿಕ್ಕುಗೆ 4 months ಕಂಪ್ಲೀಟ್ ಆಗಿತ್ತು. ಸೊ ಏನಾದರೂ ಚಿಕ್ಕದಾಗಿ ಒಂದು ಫೋಟೋಶೂಟ್ ಮಾಡೋಣ ಅಂತ ಕ್ಯಾಪ್ಟನ್ ಅಮೇರಿಕಾ ಡ್ರೆಸ್ ಆರ್ಡ್ರ್ ಮಾಡಿದ್ಲು ನಮ್ಮಕ್ಕ. ಅದನ್ನು ಹಾಕ್ಬಿಟ್ಟು ಸುಮ್ಮನೆ ಆ ಥರ ಒಂದು ಅದ್ರದ್ದು ಶೀಲ್ಡ್ನ ನಾನೇ ಪೇಂಟ್ ಮಾಡಿದೆ ಕಾರ್ಡ್ಬೋರ್ಡಲ್ಲಿ ಕಟ್ ಮಾಡಿಬಿಟ್ಟು. ಹೆಲ್ಮೆಟ್ ನಿನ್ನ ಬುಕ್ಕಲ್ಲ ಏನಕ್ಕೆ ಲಿಕ್ಕಿದೆಯಾ ತೋರಿಸು, ಕೊಡಿಲ್ಲ ಅದನ್ನ. ಅಯ್ಯ ಯಾರ ಇವನ್ ಚಂದನ ಗೈಸ್, ಅದು ನಾನೇ ಮಾಡಿದ್ದು ಗೈಸ್. ಅದು ಏನಂತಾರೆ ಅದನ್ನ ಸಂದು, ಶೀಲ್ಡ್ ಕ್ಯಾಪ್ಟನ್ ಅಮೇರಿಕಾದು. ಏ ಚಿಕ್ಕು, ಹಲೋ, ಫೆಬ್ರವರಿ ಇನ್ನೂ ಎಷ್ಟು ದಿವಸ ಐತೆ? ಐತೆ ಜಾಸ್ತಿ ದಿವಸ. ಅವಾಗ ಒಂದು ಫೋಟೋ ಶೂಟ್ ಮಾಡ್ತೀರಿ ಗೈಸ್ ಬೇರೆ ಥರ. ಅದು ನೋಡಿ ಹಿಂಗಿದೆ ಇನ್ವಿಟೇಷನ್ ಕಾರ್ಡ್, ಕೊಡಿಲಿ. 1 February ವಾಲಿಮಾ ಇನ್ವಿಟೇಷನ್ ಮಾಡೋರ ಅಥವಾ ಇನ್ವಿಟೇಷನ್ ಮಾಡೋರು ತಾನೆ. ಒಂದು ಕ್ಯಾರಿ ಬ್ಯಾಗ್ ಇದಾಗುತ್ತೆ. ಕ್ರೇಜಿ ಆಗೈತಲ್ಲ. ಇದನ್ನ ಬೇಕಾದ್ರೆ ಕಿತ್ಬಿಟ್ಟು ಏನಾದ್ರು ಆರ್ಟ್ ಡೆಕೋರ್ ಮಾಡ್ಬೋದು. ಪಾಪ ಅವ್ರು ಬೈಕೊಂತಾರೆ. ಹ್ಞೂ ಚೆನ್ನಾಗೈತೆ, ಡೆಕೋರ್ ಮಾಡ್ಬೋದು. ಅಯ್ಯಪ್ಪನು ಇವ್ರ ಗೆಸ್ಟಾ ಯಾರ್ದು, ಯಾರಿಯಪ್ಪ ಹೇಳು? ಸೋಷಲ್ ವರ್ಕರ್, SC ST ಲೀಡರ್ ಅಂತ. ಎತ್ತಿ ಏನಾಯ್ತು ಕೆಳಗೆ ಅಷ್ಟೇನಾ? ಕೆಳಗೆ ಅದು ಕೆಳಗೆ ಏನಿಲ್ಲ. ಡ್ರೈ ಫ್ರೂಟ್ಸ್, ಕಾಜು, ಬಾದಾಮ್. ಒಂದು ಕಾಡಿಗೆ ಇರುತ್ತಲ್ಲ, ಒಂದು ಎಷ್ಟು ಮಾತಾಡಪ್ಪು, ಅದು ಅಪ್ಪುನೇ ಬರುತ್ತೆ ಬಾಯಿಗೆ. ಮಾತಾಡು ಚಿಕ್ಕು, ಇಲ್ಲ ತೋರಿಸಿ ನೀನು ಡ್ರೆಸ್ಸು ನೋಡಿ. ಕ್ಯಾಪ್ಟನ್ ಅಮೇರಿಕಾ ನಾನು ಇವಂದೇ ಹುಡುಕ್ತಾ ಇದೆ ಟೆಂಪ್ಲೇಟು ಕ್ಯಾನ್ವಾದಲ್ಲಿ, ಯಾರು ಕೊಲಾಜ್ ಮಾಡೋಣ ಅಂತ. ಕ್ಯಾಪ್ಟನ್ ಅಮೇರಿಕಾದು ಅಲ್ಲಿ ಟೆಂಪ್ಲೇಟ್ ಇರುತ್ತೆ ಕೊಲಾಜ್ ಮಾಡೋದಕ್ಕೆ. ಓನಮ್ಮ ಚಿಕ್ಕು ಚಿಕ್ಕು ನೋಡು.